ಇವತ್ತಿನ ಪಯಣ ಚಿನ್ನೈ ಸ್ವಾಮಿ ಸ್ಟೇಡಿಯಂ. ಡೇ 3 ಆಫ್ ಕಾಲೇಜ್ ಲಾಗ್. ಇವತ್ ಬೆಳಿಗ್ಗೆ ಬೇಗ ಎದ್ದು ಬ್ರಷ್ ಮಾಡ್ಕೊಂಡು ನಿನ್ನೆ ವಾಷಿಂಗ್ ಮಿಷಿನ್ ಅಲ್ಲಿ ಲೋಡ್ ಮಾಡಿದ ಬಟ್ಟೆನ ಇವತ್ ಬೆಳಿಗ್ಗೆ ಎದ್ಬಿಟ್ಟು ಅನ್ಲೋಡ್ ಮಾಡ್ತಿದೀನಿ. ಇನ್ನೇನ್ ಗೊತ್ತಲ್ಲ, ದೇವಸ್ಥಾನಕ್ಕೆ ಹೋಗಿ ಅಂತೂ ಕೈ ಮುಗಿಯಲ್ಲ, ಮತ್ತೆ ದೂರದಿಂದ ನಿಂತ್ಕೊಂಡೆ ದೇವ್ರನ್ನ ನೋಡೋದು. ಇವತ್ತಿನ ತಿಂಡಿ ಪಲಾವ್. ನೀವೇನಾದ್ರೂ ಮನೆ ಬಿಟ್ಟು ಹಾಸ್ಟ್ಲು ಪಿಜಿಲಿ ಏನಾದ್ರು ಓದಕ್ಕಿದೀರಾ ಅಂದ್ರೆ ಇಂಥ ತಿಂಡಿಗಳು ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂಗ್ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಯಾರು ಮನೆ ಬಿಟ್ಟು ಪಿಜಿ ಹಾಸ್ಟೆಲ್ ಎಲ್ಲ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಊಟ ಹೆಂಗಿರುತ್ತೆ, ಮನೆ ಊಟಕ್ಕೂ ಅಲ್ಲಿಗೂ ಎಷ್ಟೆಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ಗೊತ್ತಿರುತ್ತೆ. ನಿನ್ನೆ ಅಂತೂ ಫುಲ್ ಡೇ ಕಾಲೇಜಿಗೆ ಹೋಗಿಲ್ಲ, ಇಡೀ ದಿವಸ ರಜಾ ಆಗ್ತಂಗಾಯ್ತು. ಅಟೆಂಡೆನ್ಸ್ ಏನಾದ್ರು ಕಡಿಮೆ ಆದ್ರೆ ಕೂರ್ಸೋದೇ ಇಲ್ಲ ಎಕ್ಸಾಮಿಗೆ ಇವರು. ನಮ್ ಜೀವನ ಹೆಂಗಾಗಿದೆ ಅಂದ್ರೆ, ಕಾಲೇಜಿಗೆ ಹೋಗ್ಬೇಕು ಕ್ಲಾಸಿಗೆ ಹೋಗ್ಬೇಕು ಅಂತಾನೆ ಬರ್ತೀವಿ, ಆದ್ರೆ ಕಾಲೇಜಿಗೆ ಹೋಗ್ತೀವಿ ಕ್ಲಾಸಿಗೆ ಹೋಗಕ್ ಆಗ್ತಿಲ್ಲ ಯಾಕೋ. ಇವತ್ತು ಗಟ್ಟಿ ಮನಸ್ಸು ಮಾಡಿ ದೃಢ ನಿರ್ಧಾರ ಮಾಡಿ ಕಾಲೇಜ್ ಒಳಗ್ ಬಂದ್ ಕೂತಿದೀವಿ, ಸಾರಿ ಕ್ಲಾಸ್ ಒಳಗ್ ಬಂದ್ ಕೂತಿದೀವಿ. ಬೇರೆ ಯಾವ ಕ್ಲಾಸ್ ಅಲ್ಲಾದ್ರೂ ಸುಮ್ ಕುತ್ಕೊಂಡ್ಬಿಡ್ಬೋದು, ಆದ್ರೆ ಮ್ಯಾಥ್ಸ್ ಕ್ಲಾಸ್ ಅಲ್ಲಿ ಏನಾದ್ರೂ ಒಂದ್ ಬರೀತಾನೆ ಇರ್ಬೇಕು. ಮಧ್ಯಾಹ್ನದ ಎಲ್ಲಾ ಕ್ಲಾಸು ಮುಗಿಸ್ಕೊಂಡು ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ನಮ್ ಕಾಲೇಜಲ್ಲಿ ಇರೋ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಯಾವ್ದಾದ್ರು ಒಂದ್ ಮ್ಯಾಚ್ ನಡೀತಿರುತ್ತೆ, ನೋಡ್ಕೊಂಡು ಊಟ ಮಾಡೋಣ ಅಂತ ಬಂದ್ರೆ ಇಲ್ಲಿ ಯಾವ್ದು ಮ್ಯಾಚ್ ನಡೀತಿಲ್ಲ. ಮತ್ತೆ ಸ್ಟಾರ್ಟಿಂಗ್ ಸುಮ್ನೆ ಹೇಳಿದ್ದು ಚಿನ್ನೈ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದೀವಿ ಅಂತ. ಮತ್ತೆ ಅಲ್ಲಿಂದ ಊಟ ಮಾಡ್ಕೊಂಡು ಲ್ಯಾಬ್ ಇತ್ತು ಅಂತ ಕ್ಲಾಸ್ ಹತ್ರ ಬಂದ್ವಿ. ಇವಾಗ ಲ್ಯಾಬಿಗೆ ಹೋಗ್ಬೇಕು. ಲ್ಯಾಬಿಗೆ ಹೋಗೋದೋ ಬೇಡವೋ ಅನ್ಕೊಂಡ್ ಲಾಸ್ಟಿಗೆ ಲ್ಯಾಬಿಗೆ ಹೋಗಿ ಲ್ಯಾಬ್ ಮುಗಿಸ್ಕೊಂಡ್ ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಪಯಣ ರೂಮ್ ಕಡೆಗೆ. ನಾಳೆ ಸಿಗೋಣ, ಬಾಯ್.